ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ನಿಮಗೆ 7 ಡೇಸ್ಗೆ ಆಗೋವಷ್ಟು 7 ವೆಯ್ಟ್ ಲಾಸ್ ಸಲಾಡ್ಸ್ನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಎಲ್ಲ ಕಂಬೈನ್ ಮಾಡಿ ಸಲಾಡ್ ರೆಸಿಪೀಸು ಒಂದೇ ವಿಡಿಯೋಲಿ ನಮಗೆ ಶೇರ್ ಮಾಡಿ, ನಮಗೂ ನೋಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಸೊ ತುಂಬ ಹೈ ಪ್ರೋಟೀನ್ ಆ್ಯಂಡ್ ಲೋ ಕ್ಯಾಲರಿ ಇರುವಂಥ ಬೆಸ್ಟ್ ವೆಯ್ಟ್ ಲಾಸ್ ಸಲಾಡ್ಸ್ನ ತೋರಿಸ್ತೀನಿ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇರ್ತೀರಲ್ಲ, ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಯಾವುದಕ್ಕಾದರೂ ಒಂದು ಮೀಲ್ನ ಈ ಸಲಾಡ್ಗಳಿಂದ ರೀಪ್ಲೇಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದೇ ವಾರದಲ್ಲಿ ನಿಮ್ಮ ವೆಯ್ಟ್ ಲಾಸಲ್ಲಿ ಹಾಗೆ ನಿಮ್ಮ ಇಂಚ್ ಲಾಸಲ್ಲಿ ಆಗೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಬನ್ನಿ ಒಂದು ಸಲಾಡ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸಲಾಡ್ ಬಂದುಬಿಟ್ಟು ತುಂಬಾ ಸಿಂಪಲ್ ಆ್ಯಂಡ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ 2 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು. ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಸೌತೆಕಾಯಿ ಆ್ಯಂಡ್ ಒಂದು ಚಿಕ್ಕ ಟೊಮ್ಯಾಟೊ ತೊಗೊಂಡಿದ್ದೀನಿ. ಎಲ್ಲನೂ ನಿಮಗೆ ಯಾವ ಥರ ಬೇಕೋ ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕುದಿಸಿರೋ ಅಂಥ ಕಾಳು, ಇಲ್ಲಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು. ಸೊ ವೆಯ್ಟ್ ಲಾಸ್ಗೆ ತೊಗೊಳ್ಳೋದ್ರಿಂದ ಕ್ವಾಂಟಿಟಿ ಮೇಲೇನು ನಾವು ಗಮನ ಇಟ್ಕೋಬೇಕು. ಸೊ ಯಾವುದಾದ್ರೂ ಕಾಳು ನೀವು ತೊಗೋಬೋದು, ಬಟ್ 2-3 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಳ್ಳಿ ಕಾಳು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹುರಿದಿರೋಂಥ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಹಾಗೆ ನಿಮ್ಗೆ ಇದರಲ್ಲಿ ಏನಾದರೂ ಚಾಟ್ ಮಸಾಲ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 2 ಮಿನಿಟ್ಸು ಬೇಕಾಗಿಲ್ಲ, 1 ಮಿನಿಟಲ್ಲಿ ಈ ಸಲಾಡ್ನ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಹೈ ಪ್ರೋಟೀನ್ ವೆಯ್ಟ್ ಲಾಸ್ ಸಲಾಡ್ ರೆಡಿ ಆಯಿತು. ಸೊ ಇದು ಬಂದುಬಿಟ್ಟು ಫಸ್ಟ್ ಸಲಾಡು. ಆ್ಯಂಡ್ ಈಗ ನೆಕ್ಸ್ಟ್ ಸಲಾಡ್ಗೆ ಏನೆಲ್ಲ ಬೇಕು, ಯಾವ ಥರ ಮಾಡ್ಕೊಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇದಕ್ಕೇನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ದೊಡ್ಡ ಸೌತೆಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಹುರಿದಿರೋವಂಥ ಶೇಂಗಾ ಬೀಜದ ಸ್ವಲ್ಪ ತುರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಹುರಿದಿರೋವಂಥ ಎಳ್ಳು ತೊಗೊಳ್ಳಿ, ಬಿಳಿ ಎಳ್ಳಾಗಿರ್ಬೋದು ಅಥವಾ ಕರಿ ಎಳ್ಳಾದರೂ ಆಗಿರ್ಬೋದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಆದರೂ ನೀವು, ಇಲ್ಲಾಂದರೆ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಪಿಂಕ್ ಹಿಮಾಲಯನ್ ಸಾಲ್ಟ್, ನಾನು ಯಾವಾಗಲೂ ಯೂಸ್ ಮಾಡೋದು ಸಾಲ್ಟ್ ಬಂದುಬಿಟ್ಟು ಪಿಂಕ್ ಹಿಮಾಲಯನ್ ಸಾಲ್ಟೇ. ಲಿಂಕ್ಸ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ನಾನು ವೆಯ್ಟ್ ಲಾಸ್ಗೆ ಯೂಸ್ ಮಾಡೋಂಥ ಪ್ರತಿಯೊಂದು ಪ್ರಾಡಕ್ಟ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬೇಕಿದ್ದವರು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಬಂದುಬಿಟ್ಟು ಹೇಳಿದ್ನಲ್ಲ, ಲೋ ಕ್ಯಾಲರಿ ಹಾಗೆ ಹೈ ಪ್ರೋಟೀನ್ ಸಲಾಡು. ಸೊ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಸಲಾಡ್ ಬಂದುಬಿಟ್ಟು, ಇದಕ್ಕೆ ಒಂದು ದೊಡ್ಡ ಸೌತೆಕಾಯಿನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕ್ಯಾರೆಟ್ ತುರಿ, ಹಾಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ದಾಳಿಂಬೆ, ಈ ಒಂದು ಫ್ರೂಟ್ನ ತೊಗೊಂಡಿದ್ದೀನಿ. ದಾಳಿಂಬೆ ಬದಲು ನೀವು ಬೇಕಿದ್ದರೆ ಬೇರೆ ಏನಾದರೂ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಕೋಸಂಬರಿ ಅಂತ ಹೇಳ್ತೀವಲ್ಲ, ಕೋಸಂಬರಿ ಕಾಳುಗಳೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದೇ ಥರ. ಹಾಗೆ ರೋಸ್ಟ್ ಮಾಡ್ಕೊಂಡಿರುವಂಥ ಮಿಕ್ಸ್ಡ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಸೂರ್ಯಕಾಂತಿ ಬೀಜ. ಸೊ ಈ ಥರ ಮಿಕ್ಸ್ಡ್ ಸೀಡ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ. ಸೊ ಇದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನೀವು. ಆ್ಯಂಡ್ ಇದು ಬಂದುಬಿಟ್ಟು ಹೈ ಪ್ರೋಟೀನ್ ಮೂಂಗ್ ದಾಲ್ ಸಲಾಡ್ ಇದು. ಸೊ ಇದಕ್ಕೂ ಅಷ್ಟೇ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಯಾವುದೇ ಸಲಾಡ್ಗಳಿಗೆ ಆ್ಯಪಲ್ ಸೈಡರ್ ವಿನೇಗರ್ ಅಥವಾ ಈ ಒಂದು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಿಮ್ಗೆ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಏನಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದೂ ಅಷ್ಟೇ ಹೈ ಪ್ರೋಟೀನ್ ವೆಯ್ಟ್ ಲಾಸ್ ಸಲಾಡ್. ಆ್ಯಂಡ್ ಈಗ ಬನ್ನಿ ನೆಕ್ಸ್ಟ್ ಫೋರ್ತ್ ಸಲಾಡ್ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ತೋರಿಸ್ತೀನಿ. ಒಂದು ಪ್ಯಾನಿಗೆ ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮೊದಲೇ ಕುದಿಸಿಟ್ಕೊಂಡಿರೋಂಥ ಹಿಂದಿನ ದಿನ ನೈಟೇ ನೆನೆಸಿಟ್ಕೊಂಡು, ಆಮೇಲೆ ಕುಕ್ಕರಲ್ಲಿ ಒಂದು 8 ವಿಷಲ್ ಕುದಿಸಿಟ್ಕೊಂಡಿದ್ದೀನಿ. ಕಡಲೆಕಾಳು ಅಂತ ಹೇಳ್ತೀವಲ್ಲ, ಕಾಬೂಲ್ ಕಡಲೆಕಾಳು, ಅದನ್ನು ನೀವು ಇಲ್ಲಿ ಬ್ರೌನ್ ಕಡಲೆಕಾಳಾದರೂ ತೊಗೋಬೋದು. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಚ್ಕಾರದ ಪುಡಿ ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಈ ಸಲಾಡ್ಗಳನ್ನ ಮಾಡ್ಕೋಬೋದು. ಸೊ ಇವೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಕ್ರಂಚಿಯಾಗಿ ಬರುತ್ತೆ. ಹಾಗಾಗಿನೇ ಇದೆಲ್ಲ ಬೇಡ ಅಂದರೆ ಡೈರೆಕ್ಟಾಗಿ ನೀವು ಇದೇನು ಕುದಿಸ್ಕೊಂಡಿರೋವಂಥ ಕಡಲೆಕಾಳನ್ನೇ ನೀವು ಡೈರೆಕ್ಟಾಗಿ ಸಲಾಡಲ್ಲಿ ಆ್ಯಡ್ ಮಾಡ್ಕೋಬೋದು.
ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಪೂನಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ, ಸೇಮ್ ಅದೇ ಕಡಲೆಕಾಳು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ 2 ಗೋಡಂಬಿ, 1 ಹಸಿಮೆಣಸಿನ್ಕಾಯಿ ಅಥವಾ ಇದರಲ್ಲಿ ಖಾರದ ಪುಡಿ ಆದರೂ ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಆರ್ಗನೋ ಹೇಳಿದ್ನೆಲ್ಲ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಇವೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟ್ ಥರ ಇದ್ದರೆ ನಮಗೆ ಇದನ್ನು ಡ್ರೆಸ್ಸಿಂಗ್ ಥರ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತೀರಾ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಒಂದು ಪ್ಲೇಟಲ್ಲಿ ಒಂದು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು, 1 ಸೌತೆಕಾಯಿ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ, ಬೇಕಿದ್ದರೆ ಕ್ಯಾರೆಟ್ ಆ ಥರದನ್ನೆಲ್ಲ ನೀವು ಕ್ಯಾಬೇಜು ಏನೇನು ಸಲಾಡ್ಸ್ಗೆ ಯೂಸ್ ಮಾಡುವಂಥ ಬೀಟ್ರೂಟು ಆ ಥರ ತರಕಾರಿ ಇರುತ್ತಲ್ಲ, ನೀವು ನಿಮ್ಗೆ ಏನು ಬೇಕೋ ಆ ಥರ ತರಕಾರಿಗಳನ್ನ ಹಾಕ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ನಾವಿಲ್ಲಿ ರೆಡಿ ಮಾಡ್ಕೊಂಡಿದ್ವಲ್ಲ ರೋಸ್ಟ್ ಮಾಡ್ಕೊಂಡಿರುವಂಥ ಕಡಲೆಕಾಳು ಅದನ್ನು ಹಾಕ್ಕೊಂಡು, ಹಾಗೆ ಡ್ರೆಸ್ಸಿಂಗ್ ಮೇಲ್ಗಡೆ ಹಾಕ್ಕೊಂಡು ಈ ಥರ ಕ್ರೀಮಿ ಆಗಿರುವಂಥ ಸಲಾಡ್ನ ತಿಂತಾ ಇದ್ದರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಎಷ್ಟೊಂದು ಜನ ಸಲಾಡ್ನ ತಿಂದು ಹೇಗಪ್ಪ ಇರೋದು ಅಂತ ಅಂದ್ಕೊಳ್ತಾ ಇರ್ತಾರೆ ವೆಯ್ಟ್ ಲಾಸಲ್ಲಿ. ಈ ಥರ ನಾನು ತೋರಿಸೋವಂಥ ಈ ಸಲಾಡ್ಗಳನ್ನ ನೀವು ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಸಲಾಡು ಇಷ್ಟಪಟ್ಟು ತಿಂತೀರಾ ಆ್ಯಂಡ್ ಈಸಿಯಾಗಿ ವೆಯ್ಟ್ ಲಾಸ್ ಆಗೋದಂತೂ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಈಗ 5ನೇ ವೆಯ್ಟ್ ಲಾಸ್ ಸಲಾಡ್ನ ಮಾಡ್ಕೊಳ್ಳೋದಕ್ಕೆ ಏನು ಬೇಕಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಒಂದು 30 to 40 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ಚಿಕ್ಕ ಚಿಕ್ಕ ಏನು ಪೀಸಸ್ ಆಗಾದರೂ ಕಟ್ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸ್ಲೈಸಸ್ ಈ ಥರ ಮೇಲ್ಗಡೆ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಹೋಗಬೇಕು ಅಂತೇಳ್ಬಿಟ್ಟು ಜಸ್ಟ್ ಮೇಲ್ಗಡೆ ಈ ಥರ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಮಸಾಲೆಗೋಸ್ಕರ ಜಸ್ಟ್ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಹಾಗೆ ಉಪ್ಪು ಆ್ಯಂಡ್ ಆರ್ಗನೋ ಇದನ್ನೆಲ್ಲ ಹಾಕ್ಬಿಟ್ಟು, ಮನೇಲಿ ಏನಿರುತ್ತೋ ಅದು ತೊಗೊಳ್ಳಿ. ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಇಷ್ಟೇ ಇದ್ರೂ ಸಾಕು. ಅದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಸಾಲೆ ಥರ ಕಲಿಸ್ಕೊಂಡ್ಬಿಟ್ಟು ಗರಂ ಮಸಾಲ ಬೇಕಿದ್ರೆ ಗರಂ ಮಸಾಲ ಅಥವಾ ಚಾಟ್ ಮಸಾಲ ಸೊ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಪನ್ನೀರ್ಗೆಲ್ಲ ಸ್ಪ್ರೆಡ್ ಮಾಡಿ ಜಸ್ಟ್ ತವಾ ಫ್ರೈ ಮಾಡ್ಕೋಬೇಕು. ಆಯಿಲ್ ಏನೂ ಹಾಕೋದು ಬೇಡ, ಜಸ್ಟ್ ಸ್ಪ್ರೆಡ್ ಒಂದು 2 ಹನಿಯಷ್ಟು ಆಯಿಲ್ನ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿ ತವಾಗ ಏನು ಅಂಟ್ಕೊಂಡ್ಲಾರ್ದಂಗೆ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮಸಾಲೆ ಎಲ್ಲನೂ ಪನ್ನೀರ್ಗೆ ಚೆನ್ನಾಗಿ ಅಂಟಿಸ್ಕೊಳ್ಳಿ. ಆ್ಯಂಡ್ ಈ ಥರ ಮಾಡಿಟ್ಕೊಂಡು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಬೋದು. ಸೊ ಚೆನ್ನಾಗಿ ಮಸಾಲೆ ಎಲ್ಲ ಒಳಗಡೆ ಸೇರಿಕೊಳ್ಳುತ್ತೆ, ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಡೈರೆಕ್ಟ್ ಹಾಗೆ ಮಾಡ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ನೀವು ಚಿಕ್ಕ ಚಿಕ್ಕ ಪೀಸಸ್ ಆದರೂ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಲ್ಲೂ ವೆಜಿಟೇಬಲ್ ಪೀಲರಿಂದ ಈ ಥರ ನೂಡಲ್ಸ್ ಥರ ನಮಗೆ ಅನಿಸ್ಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಸೊ ನಾರ್ಮಲ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಏನು ವೆಜಿಟೇಬಲ್ಸ್ ಹಾಕ್ಕೊತೀವಲ್ಲ ಅದಕ್ಕಿಂತ ಈ ಥರ ವೆಜಿಟೇಬಲ್ ಪೀಲರಿಂದ ಈ ಥರ ಮಾಡಿಕೊಂಡು ಸಲಾಡ್ಸ್ನ ತೊಗೊಳೋದ್ರಿಂದ ನೂಡಲ್ಸ್ ತಿಂತಾ ಇದ್ದೀವಿ ಅನ್ನೋ ಫೀಲಿಂಗೇ ಬರುತ್ತೆ. ಸೊ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿರಿ. ನಾನಿಲ್ಲಿ 1 ಸೌತೆಕಾಯಿ 1 ಕ್ಯಾರೆಟ್ನ ಈ ಥರ ಕಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈಗ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಆರ್ಗ್ಯಾನೋ ಪೌಡರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ನಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಬೇರೆ ಏನೂ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಿದ್ದರೆ ಚಿಲ್ಲಿ ಫ್ಲೇಕ್ಸ್ ಆ ಥರ ಇನ್ನೂ ಎಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಮಾಡ್ಕೊಂಡಿರೋವಂಥ ಮೊಸರಿಗೆ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಸೌತೆಕಾಯಿ ಮತ್ತು ಕ್ಯಾರೆಟ್ ಏನು ತುರಿ ಅಂತ ಅನ್ಬೋದು ಅಥವಾ ನೂಡಲ್ಸ್ ಥರ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಇದರಲ್ಲೇ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಂಟಾಗಿ ಈ ಥರ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ನೀವು ಸರ್ವ್ ಮಾಡ್ಕೋಬೇಕು, ಅಂದರೆ ತಿನ್ನಬೇಕು. ಇಲ್ಲಾಂತಂದರೆ ಅದು ಸ್ವಲ್ಪ ನೀರಾಗಿಬಿಡುತ್ತೆ. ಸೊ ಹಾಗಾಗಿ ನೀವು ಇನ್ನೇನು ಎಲ್ಲ ಪನ್ನೀರೆಲ್ಲ ಮಾಡಿಕೊಂಡು ರೆಡಿ ಇದೆ. ಸೊ ಇವಾಗ ನಾವು ತಿನ್ನಬೇಕು ಸಲಾಡ್ ಅನ್ನೋ ಟೈಮಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ನಾವು ಪನ್ನೀರ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತವಾ ಫ್ರೈ ಎಲ್ಲ ಮಾಡಿಕೊಂಡು ಸೊ ಅದನ್ನು ಜಸ್ಟ್ ಇದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ಇದ್ರ ಮೇಲ್ಗಡೆ ಇಟ್ಕೊಂಡು ಪನ್ನೀರ್ ಜೊತೆ ಈ ಒಂದು ಸಲಾಡ್ನ ತೊಗೊಂಡು ತಿಂತಾ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೇಳಿದ್ನಲ್ಲ ನಾವು ಪನ್ನೀರ್ನ ಯೂಸ್ ಮಾಡಿರೋದ್ರಿಂದ ನಮಗೆ ಪ್ರೋಟೀನು ಸಿಗುತ್ತೆ, ಹಾಗೆ ಫೈಬರ್ ಎಲ್ಲ ಒಂದು ಸಲಾಡ್ಗಳಲ್ಲಿ ಹೆಚ್ಚಾಗಿ ಫೈಬರ್ ಸಿಗೋದ್ರಿಂದ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಆ್ಯಂಡ್ ಅದರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರಲ್ಲ, ಡೆಫಿನೆಟ್ಲಿ ನಿಮ್ಮ ಡಯಟಲ್ಲಿ ಒಂದು ಹೊತ್ತಾದರೂ ಅಂದರೆ ಒಂದು ಮೀಲ್ಗಾದರೂ ಸಲಾಡ್ನ ತೊಗೊಳೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ಸಿಕ್ಸ್ತ್ ಸಲಾಡ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಒಂದು ಕ್ಯಾರೆಟು ಹಾಗೆ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ತುಂಬ ಜನಕ್ಕೆ ಬೀಟ್ರೂಟ್ ಅಂದರೆ ಇಷ್ಟನೇ ಪಡೋದಿಲ್ಲ. ಬೀಟ್ರೂಟ್ ಹಸಿ ತಿನ್ನೋದಕ್ಕಂತೂ ತುಂಬ ಕಷ್ಟಪಟ್ಟು ತಿಂತಿರ್ತಾರೆ. ಬಟ್ ಒಂದು ಸಲ ಈ ಒಂದು ಸಲಾಡ್ನ ಮಾಡ್ಕೊಂಡು ತೊಗೊಳ್ಳಿ, ನಿಮ್ಮ ಫೇವ್ರೆಟ್ ಸಲಾಡ್ ಆಗಿಬಿಡುತ್ತೆ ಬೀಟ್ರೂಟ್ ಸಲಾಡು. ಸೊ ಅದನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಲಾಸ್ಟ್ ತೋರಿಸಿದ್ನಲ್ಲ ವೆಜಿಟೇಬಲ್ ಪೀಲರಿಂದ ನೂಡಲ್ಸ್ ಥರ ನಾವು ಕಟ್ ಮಾಡ್ಕೊಂಡಿರೋದು. ಸೊ ಅದೇ ಥರ ನಾನಿಲ್ಲಿ ಒಂದು ಕ್ಯಾರೆಟ್ ಹಾಗೆ ಒಂದು ಬೀಟ್ರೂಟ್ನ ಕಟ್ ಮಾಡ್ಕೊಂಡಿದ್ದೀನಿ ನೂಡಲ್ಸ್ ಶೇಪಲ್ಲಿ. ಇದನ್ನು ಈಗ ಪೀಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಇದನ್ನು ಲೇಯರ್ ಥರ ನಾನು ಒಂದು ಲೇಯರ್ ಬೀಟ್ರೂಟು ಒಂದು ಲೇಯರ್ ಕ್ಯಾರೆಟು ಹಾಕ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಡ್ರೆಸ್ಸಿಂಗ್ಸ ಮಾಡ್ಕೊಳ್ಳೋಣ. ಯಾವುದೇ ಒಂದು ಸಲಾಡಿಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಮತ್ತು ನಮಗೆ ಇನ್ನೂ ಎಕ್ಸ್ಟ್ರಾ ಪ್ರೋಟೀನು ಸಿಗುತ್ತೆ. ಒಂದು ಜಾರಲ್ಲಿ ಒಂದು 10 ಗ್ರಾಮ್ಸ್ ಅಷ್ಟು, ಒಂದು 3-4 ಪೀಸಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹುರಿದಿರೋವಂಥ ಎಳ್ಳು ಹಾಗೆ ಸ್ವಲ್ಪ ಉಪ್ಪು ಆ್ಯಂಡ್ ಚಿಲ್ಲಿ ಫ್ಲೇಕ್ಸು. ನೆಕ್ಸ್ಟ್ ಬಂದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೇಗರ್ನ ತೊಗೊಂಡಿದ್ದೀನಿ. ಆ್ಯಪಲ್ ಸೈಡರ್ ವಿನೇಗರ್ ಬಂದು ಮೇಯ್ನಾಗಿ ನಮಗೆ ಫುಡ್ ಕ್ರೇವಿಂಗ್ಸ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಪೆಷಲಿ ನನ್ನ ಪರ್ಸ್ನಲ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಒಂದು ಆ್ಯಪಲ್ ಸೈಡರ್ ವಿನೇಗರ್ ತುಂಬ ಹೆಲ್ಪ್ ಮಾಡಿದೆ. ಹಾಗಾಗಿ ಮನೇಲಿ ಯಾವಾಗಲೂ ಇಟ್ಕೊಂಡೇ ಇರ್ತೀನಿ. ಈ ಥರ ಸಲಾಡ್ಸ್ಗಾಗಿರ್ಬೋದು, ಇಲ್ಲ ಇನ್ಸ್ಟ್ಯಾಂಟಾಗಿ ನಮ್ಗೆ ಏನಾದರೂ ಮಾರ್ನಿಂಗ್ ಟೈಮ್ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಮೇಲ್ಗಡೆ ತಿನ್ನೋದಕ್ಕೂ ಚೆನ್ನಾಗಿ ಟೇಸ್ಟ್ ಬರಬೇಕು ಆ್ಯಂಡ್ ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಸ್ವಲ್ಪ ಎಳ್ಳನ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಸ್ವಲ್ಪ ಹುರಿದಿರೋಂಥ ಎಳ್ಳು, ಅದ್ರ ಮೇಲೆ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಲಾಡ್ ಡ್ರೆಸ್ಸಿಂಗ್ನ ಹಾಕ್ಕೊಂಬಿಟ್ಟು ತಿಂದರೆ ಹೆಂಗಿರುತ್ತೆ ಗೊತ್ತಾ? ಈ ಒಂದು ಡ್ರೆಸ್ಸಿಂಗ್ ಸ್ಪೆಷಲಿ ತಂದೂರಿ ಥರ ಟೇಸ್ಟ್ ಬರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಅಂತೂ. ಇವೆರಡರ ಜೊತೆ ಏನು ನಾವು ಬೀಟ್ರೂಟ್ ಸಲಾಡ್ನ ತೊಗೊಳ್ತಾ ಇದ್ದಾಗ ನಿಮ್ಗೆ ಹಂಗೆ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಈ ಒಂದು ಸಲಾಡ್ನ ನೀವು ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಯಾವ ಸಲಾಡ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಆ್ಯಂಡ್ ನೆಕ್ಸ್ಟು ಲಾಸ್ಟ್ ವೆಯ್ಟ್ ಲಾಸ್ ಅಂದರೆ 7th ವೆಯ್ಟ್ ಲಾಸ್ ಸಲಾಡ್ ಯಾವ ರೀತಿಯಾಗಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಕುಂಬಳಕಾಯಿ ತೊಗೊಂಡಿದ್ದೀನಿ. ಸೊ ಈಸಿಯಾಗಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಈ ಕುಂಬಳಕಾಯಿಗಳಲ್ಲಿ ನಮಗೆ ಲೋ ಕ್ಯಾಲರಿ ಇರುತ್ತೆ, ಹಾಗೆ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರೋದ್ರಿಂದ ಆರಾಮಾಗಿ ನಮ್ಮ ವೆಯ್ಟ್ ಲಾಸ್ ಜರ್ನಿ ಅಥವಾ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಈ ಒಂದು ಸಲಾಡ್ ತುಂಬಾ ಒಳ್ಳೆಯದು. ಅವ್ರಿಗೆ ಪ್ಯೂರಿ ಥರನೂ ಮಾಡ್ಕೊಡ್ಬೋದು, ಅಥವಾ ಈ ಥರ ನಾನು ಸ್ಟೀಮ್ ಮಾಡ್ಕೊಂಡಿರೋಂಥ ಈ ಒಂದು ಕುಂಬಳಕಾಯಿನ ಡೈರೆಕ್ಟ್ ಮ್ಯಾಶ್ ಮಾಡಿಬಿಟ್ಟು ರೈಸ್ ಜೊತೆ ಎಲ್ಲ ನಾವು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಅಷ್ಟೇ. ನಾನಿಲ್ಲಿ ಒಂದು 2 ಪೀಸಸ್ ಅಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ. ಸೊ ಮನೆಯಲ್ಲಿ ನಾನು ಎಲ್ಲರಿಗೂ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಿಮಗೆ ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ ಅಷ್ಟೇ. ಬಟ್ ಒಬ್ಬರಿಗೆ ತೊಗೊಳ್ಳೋ ಹಾಗಿದ್ರೆ 2 ಪೀಸಷ್ಟು ಕುಂಬಳಕಾಯಿ ಸಾಕಾಗುತ್ತೆ. ಸೊ ನೋಡಿ, ಈ ಥರ ಚಿಕ್ಕ ಚಿಕ್ಕ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ನಾನು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈ ಒಂದು ಸ್ಟೀಮರ್ ಏನಿದೆ ಅಲ್ಲ, ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಿಮಗೆ ಇದು ಮನೆಯಲ್ಲಿಲ್ಲ ಅಂತಂದರೆ ಸ್ಟೀಮರ್ ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಪಾತ್ರೆಯಲ್ಲಿ ಜಸ್ಟ್ ಕೆಳಗಡೆ ನೀರು ಹಾಕಿಬಿಟ್ಟು ನಾವು ಸೇಮ್ ಇಡ್ಲಿ ಯಾವ ರೀತಿಯಾಗಿ ಕುದಿಸ್ಕೊಳ್ತೀವಲ್ಲ ಅದೇ ಥರ ಈ ಒಂದು ಕುಂಬಳಕಾಯಿ ಅಥವಾ ಬೇರೆ ಯಾವುದೇ ವೆಜಿಟೇಬಲ್ಸ್ನ ನೀವು ಹಬೆಯಲ್ಲಿ ಬೇಯಿಸ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು 10 ಮಿನಿಟ್ಸ್ ಅಷ್ಟು ಹಬೆಯಲ್ಲಿ ಬೇಯಿಸ್ಕೊಂಡಿರೋ ಅಂಥ ಕುಂಬಳಕಾಯಿನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನ, ಕರಿ ಎಳ್ಳಾಗಿರ್ಬೋದು, ಬಿಳಿ ಎಳ್ಳಾದರೂ ಆಗಿರ್ಬೋದು, ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಡ್ರೆಸ್ಸಿಂಗ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಈ ಹುರಿದಿರೋಂಥ ಎಳ್ಳು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಹೇಳಿದ್ನೆಲ್ಲ ಏನು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜೇನುತುಪ್ಪ ತೊಗೊಂಡಿದ್ದೀನಿ. ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಥವಾ ನೀವು ಒಂದು ಟೇಬಲ್ ಸ್ಪೂನಷ್ಟು ಮೊಸರಾದರೂ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡಿ ಈ ಥರ ಒಂದು ಕುಂಬಳಕಾಯಿ ಏನು ನಾವು ಕುದಿಸ್ಕೊಂಡಿರೋಂಥ ಕುಂಬಳಕಾಯಿನ ಒಂದು ಬೌಲಲ್ಲಿ ತೊಗೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಹಾಕ್ಕೊಂಡು ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ನ್ಯೂಟ್ರಿಷನ್ಗೋಸ್ಕರ ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಪ್ರೋಟೀನ್ ಫೈಬರ್ಗೋಸ್ಕರ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಚಿಯಾ ಸೀಡ್ಸ್ನ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಮಿಕ್ಸ್ಡ್ ಸೀಡ್ಸ್ ಏನಾದರೂ ಇತ್ತು ಅಂದ್ರೂ, ಅಥವಾ ರೋಸ್ಟ್ ಮಾಡ್ಕೊಂಡಿರೋಂಥ ಅಗಸೆ ಬೀಜನೂ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇಲ್ಲಿ ತೋರಿಸಿರೋವಂಥ 7 ವೆಯ್ಟ್ ಲಾಸ್ ಸಲಾಡ್ಗಳು ತುಂಬ ಫಾಸ್ಟಾಗಿ ಆ್ಯಂಡ್ ತುಂಬ ಹೆಲ್ದಿಯಾಗಿ ನಮಗೆ ವೆಯ್ಟ್ ಲಾಸ್ ಮಾಡಿಕೊಡ್ತವೆ. ಸೊ ಡೆಫಿನೆಟ್ಲಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸಲಾಡ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.